ಸೊ ಎಲ್ರಿಗೂ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಬೆಳಗ್ಗೆ 6:45 ಆಲತ್ತದ ನೋಡ್ರಿ. ಎದ್ರುಪ್ಲೆ ಫಸ್ಟ್ ನಾನು ನಮ್ಮ ದೇವರಿಗೆ ನೋಡ್ತೀನಿ. ಆಮೇಲೆ ಸ್ವಲ್ಪ ಹೊರಗೆ ಬಂದು ರೌಂಡ್ ಹಾಕಿದೆ. ರಾತ್ರಿ ಮಾಡಾಯ್ತು ನೋಡ್ರಿ. ಬೆಳಗ್ಗೆ ಎದ್ರುಪ್ಲೇನೇ ಇಷ್ಟು ಬಿಸಿಲು ಬಂದಿದೆ. ಎಲ್ಲಿ ಜಿಟಿ ಜಿಟಿ ಮಳೆ ಇರ್ತದೆ ಅಂತ ಅಂದ್ಕೊಂಡಿದ್ದೆ. ಮಳೆ ಇಲ್ಲ, ಏನಿಲ್ಲ, ಬಿಸಿಲದ. ಆಯ್ತು ರೀ, ಇವಾಗ ನಮ್ಮ ಸ್ಕೂಲ್ ಟೈಮ್ ಭೀ ಆಗ್ತದೆ. ಫ್ರೆಶ್ ಅಪ್ ಅದು ಆಗಿ ಸ್ನಾನ ಅದು ಮಾಡಿಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ರೀ ವಿಡಿಯೋ. ಸೊ ಇದು ಬ್ರೆಡ್ ನಮ್ಮ ಪಪ್ಪ ತಂದಿದ್ರು ನಿನ್ನೆ ರಾತ್ರಿ. ಅದು ಇವಾಗ ಒಂದು ಸ್ವಲ್ಪ ಏನು ಮಾಡ್ತೀನಿ ರೀ, ಇದು ಜಾಮ ಮತ್ತು ತುಪ್ಪ ಹಾಕಿ, ಅದು ಸ್ವಲ್ಪ ತುಪ್ಪ ಹಚ್ಚಿ ತವಾ ಮೇಲಿಟ್ಟು ಸ್ವಲ್ಪ ಗರಂ ಮಾಡ್ತೀನಿ ರೀ. ತಿಂದರೆ ಮಸ್ತ್ ಟೇಸ್ಟ್ ಬರ್ತದೆ. ಫಸ್ಟ್ ಹಿಂಗೆಲ್ಲ ಬ್ರೆಡ್ಡಿಗೆ ಜಾಮ್ ಹಚ್ಕೋಬೇಕು. ಅದಾದಮೇಲೆ ಒಂದ್ರ ಮೇಲೆ ಒಂದು ಬ್ರೆಡ್ ಇಟ್ಟು ಮತ್ತು ಅದಕ್ಕೆ ತುಪ್ಪ ಹಚ್ಚಬೇಕು. ಸ್ವಲ್ಪ ಹಿಂದೆ ಮುಂದೆ ತುಪ್ಪ ಹಚ್ಚಿ ಹಿಂಗೆ ತವಾ ಮೇಲೆ ಇಟ್ಟು ಸ್ವಲ್ಪ ಫ್ರೈ ಮಾಡಿರಿ, ಗರಂ ಮಾಡಿರಿ. ಕಲರ್ ಅಷ್ಟೇ ಸ್ವಲ್ಪ ಚೇಂಜ್ ಆಗೋ ತನಕ. ಆಮೇಲೆ ತಿಂದರೆ ಮಸ್ತ್ ಟೇಸ್ಟ್ ಬರ್ತದೆ ರೀ. ಇವಾಗಿದು ಒಂದು ಬ್ರೆಡ್ದಾಗ ಈ ಥರ 2 ಪೀಸ್ ಕಟ್ ಮಾಡಿರಿ, ಬಾಕ್ಸ್ದಾಗ ಇಟ್ಬಿಡ್ರಿ. ಇದು ನನ್ನ ತಂಗಿನ ಬಾಕ್ಸ್ ಅದ. ಆಮೇಲೆ ಇದು ನನ್ನ ಬಾಕ್ಸ್ ಅದ. ಸ್ಕೂಲ್ದಾಗ ಟೈಮ್ ಪಾಸ್ ಏನಾದರೂ ತಿಲ್ಲಕ್ಕೆ ಬೇಕಲ್ರಿ, ಅದಕ್ಕೆ ಒಯ್ಲತ್ತೀನಿ. ಫ್ರೂಟ್ಸ್ ಭೀ ಅದಾವ, ಅನಿಸ್ತು, ಅದಕ್ಕೆ ಬ್ರೆಡ್ ತೊಗೊಂಡು ಹೊಂಟೀನಿ. ಸೊ ಇವಾಗ ನೆಕ್ಸ್ಟ್ ನಾಷ್ಟ ಸಲಕ್ಕೆ ತಯಾರಿ ಮಾಡ್ಲತ್ತೀನಿ. ಅದಕ್ಕೆ ಉಳ್ಳಾಗಡ್ಡಿ ಅದೆಲ್ಲ ಕಟ್ ಮಾಡಿ ಇಡ್ಲತ್ತೀನಿ. ಉಳ್ಳಾಗಡ್ಡಿ, ಟಮಾಟ ಮತ್ತು ಶೇಂಗಾರ ಕಂಪಲ್ಸರಿ ಇರಬೇಕು ರೀ ಎಲ್ಲ ನಾಷ್ಟಕ್ಕೆ ನಮ್ಮ ತಂಗಿಗೆ. ಇಲ್ಲಾಂದ್ರೆ ಆಕೆ ಮಾಡಲ್ಲ. ಅದಕ್ಕೆ ಇವಾಗ ಟಮಾಟ ಕಟ್ ಮಾಡ್ಕೊಂಡೀನಿ ರೀ. ಇವತ್ತು ನಾಷ್ಟ ಅವಲಕ್ಕಿ ಮಾಡ್ಲತ್ತೀನಿ. ಸೊ ಅದಕ್ಕಂತ ನನ್ನ ತಂಗಿನ ಸಲುವಾಗಿ ಸ್ವಲ್ಪ ಅವಲಕ್ಕಿ ತೊಗೊಂಡು ಅದು ನೆನೆಸಿನ ಸ್ವಲ್ಪ ನೀರು ಹಾಕಿ ತೊಯ್ಸ್ಕೊಂಡೇನಿ ರೀ. ಅಷ್ಟು ಭೀ ಮೆತ್ತಗೇನು ಇರಬಾರ್ದು, ಚಲೋ ಅನ್ಸಲ್ಲ. ಸೊ ಒಂದು ಬೌಣಿ ಇಟ್ಟು ಅದರದಾಗ 2 ಮೆಳ್ಳಿ ಎಣ್ಣೆ ಹಾಕಬೇಕು. ಆಮೇಲೆ ಜೀರಿಗೆ, ಸಾಸಿವೆ ಮತ್ತು ಶೇಂಗಾ ಹಾಕಿರಿ. ಶೇಂಗಾ ಸ್ವಲ್ಪ ಹಾಕಿನಿ, ಹೆಚ್ಚಿಗೇನಿಲ್ಲ. ಆಮೇಲೆ ಅದಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ. ಇದು ಮೆಣಸಿನ್ಕಾಯಿ ನಾವು ಮಲ್ಲಿಗೆ ಕಟ್ ಮಾಡಿ ಇಡಲ್ರಿ, ಅದು ನಮ್ಮ ಮನೆ ಕಟ್ಟರ್ ಅದ. ಅದೇ ಕಟ್ಟರ್ಲಿಂತೆ ಯೂಸ್ ಮಾಡ್ತೀನಿ. ಜಲ್ದಿ ಭೀ ಆಗ್ತದೆ, ಅದಕ್ಕಂತ ಕಟ್ಟರೇ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಉಳ್ಳಾಗಡ್ಡಿ, ಟಮಾಟ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಅರಿಶಿಣ, ಹೆಚ್ಚಿಗೆ ಭೀ ಏನು ಬೇಕಾಗಿಲ್ಲ, ಸ್ವಲ್ಪ ಹಾಕಿರಿ ಅರಿಶಿಣ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತು ಕರಿಪತ್ತ. ಆ್ಯಕ್ಚುಲಿ ಕೊತ್ತಂಬರಿ ಹಾಕಿಲ್ಲ, ಲೇಟ್ ಭೀ ಆಗಿತ್ತು, ಅದಕ್ಕೆ ಕೊತ್ತಂಬರಿ ಹಾಕಿಲ್ಲ, ಬರೀ ಕರಿಪತ್ತ ಹಾಕಿ ಇವಾಗ ನೆಕ್ಸ್ಟ್ ತೊಯ್ಸಿಟ್ಟಿದ್ದು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು. ಚಲೋತ್ತದಾಗ ಎಲ್ಲ ಕಂಪ್ಲೀಟ್ ಎಲ್ಲ ಮಿಕ್ಸ್ ಮಾಡಿ ಇಟ್ಟುಬಿಡ್ರಿ. ನೆಕ್ಸ್ಟ್ ನಾನು ನನ್ನ ತಂಗಿಗೆ ತಲೆ ಹಿಕ್ಕದೆ. ಸೊ ನಾವು ಇಬ್ಬರದ್ದು ಕೂದಲು ಉದ್ದದವಲ್ರಿ, ಅದಕ್ಕೆ ನಮ್ಮ ಕೈಲಿಂದ ಹಿಂಗೆ ಕೈ ಭಾಳ ತ್ರಾಸು, ಬ್ಯಾನಿ ಆಗ್ತಾವೆ. ಅದಕ್ಕೆ ನಾನು ನನ್ನ ತಂಗಿಗೆ ಹೆಲ್ಪ್ ಮಾಡ್ತೀನಿ, ನನ್ನ ತಂಗಿ ನನಗೆ ಹೆಲ್ಪ್ ಮಾಡ್ತಾಳೆ ಜಡೆ ಹಾಕೋದ್ರಾಗ. ಸೊ ನೆಕ್ಸ್ಟ್ ಅದು ಬ್ರೇಕ್ಫಾಸ್ಟ್ ಅವಲಕ್ಕಿ ಮಾಡಿದ್ದು ಬಾಕ್ಸ್ದಾಗೆಲ್ಲ ಹಾಕಿದೆ. ಇದು ನನ್ನ ಬಾಕ್ಸು, ಅದು ಆಚೆ ಕಡೆಯಿಂದ ಸಣ್ಣದು ನನ್ನ ತಂಗಿನ ಬಾಕ್ಸು. ಸೊ 4 ಬಾಕ್ಸ್ಗಳು ರೆಡಿ ಆದವು. ಇವಾಗ ನೆಕ್ಸ್ಟ್ ನಮ್ಮ ವ್ಯಾನ್ ಬರ್ತದೆ ರೀ ಇನ್ನೊಂದು 5-10 ನಿಮಿಷದಾಗ. ಸೊ ಅದಕ್ಕೆ ID ಕಾರ್ಡ್, ಬ್ಯಾಚ್, ಇದು ನಮ್ಮ ಸ್ಕೂಲ್ ID ಕಾರ್ಡ್ ಅದ ನೋಡಿರಿ. ಮತ್ತು ನೆಕ್ಸ್ಟ್ ನಮ್ಮ ಸ್ಕೂಲ್ದಾಗ ಬ್ಯಾಚ್ ಭೀ ಕೊಟ್ಟಾರ, ಕ್ಲಾಸ್ ಟೀಚರ್ ಬ್ಯಾಚ್ ಅಂತ, ಅದು ಭೀ ಹಾಕೋಬೇಕು. ಸೊ ಫೈನಲಿ ನಮ್ಮ ವ್ಯಾನ್ ಬಂತು. ಆಯ್ತು, ಒಬ್ಬರೊಬ್ಬರು ಹುಡುಗರು ಹೊಂಟಾರ ನೋಡ್ರಿ. ಪಾಪ ಇಷ್ಟು ಜಲ್ದಿ ಎದ್ದು ಬರ್ತಾರೆ ನೋಡ್ರಿ ಸ್ಕೂಲಿಗೆ. ನಮಗೆ ಹೇಳಕ್ಕೆ ಒಲ್ಲ ಅನ್ನಿಸ್ತದೆ. ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅದ ನೋಡ್ರಿ, ತಿಮ್ಮಾಪುರ ಅಂತೀವಿ ನಾವು ಇನ್ ಶಾರ್ಟ್. ಇದರೇ ಫೇಮಸ್ ನಮ್ಮ ಕಲಬುರ್ಗಿ ESI ಹಾಸ್ಪಿಟಲ್, ಗೊತ್ತೇ ಇರ್ಬೋದು, ಗುಲ್ಬರ್ಗ, ಕಲಬುರ್ಗಿ. ಸೊ ಅಂತೂ ಇಂತೂ ಫೈನಲಿ ಸ್ಕೂಲಿಗೆ ರೀಚ್ ಆದ. ಟೈಮ್ 8:40. ಡೈಲಿ 8:30ಗೆ ಬರ್ತೀವಿ ರೀ, ಇವತ್ತು 8:40ಗೆ ರೀಚ್ ಆಗೀವಿ. ಇದು ನನ್ನ ಕ್ಲಾಸ್ ರೂಮು. ನನ್ನ ಹುಡುಗರು ಲೇಟ್ ಮಾಡಿ ಬರ್ತಾರೆ, 10ಕ್ಕೆ ಬರ್ತಾರೆ. ಸೊ ಅಲ್ಲೊಬ್ಬ ಹುಡುಗ ಬಂದಾನ. ಇದು ನನ್ನ ಸ್ಟಾಫ್ ರೂಮರೇ ನನ್ನ ಪ್ಲೇಸ್ ನೋಡ್ರಿ. ನಾನು ಇಷ್ಟು ಹೊಲ್ಸ್ ಮಾಡ್ಕೊಂಡಿನಿ, ಬುಕ್ಸಿಗೆ ಕರೆಕ್ಷನ್ ಇಟ್ಕೊಂಡಿದ್ದೆ, ಅದು ಹಾಗೆ ಇಟ್ಟಿನಿ, ಇವತ್ತು ಕೊಡಬೇಕು. ಸೊ ಹಾಗೆ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಕರೆಕ್ಷನ್ಸ್ ಮಾಡಿದೆ. ಸೊ ಫುಲ್ ಡೇ ಕಂಪ್ಲೀಟ್ ಆಯಿತು. ಈವ್ನಿಂಗ್ ವ್ಯಾನ್ ಸಲಕ್ಕೆ ವೆಯ್ಟ್ ಮಾಡತ್ತಿದ್ವಿ. ಅಂತೂ ಇಂತೂ ವೆಯ್ಟ್ ಮಾಡಿ ನಮ್ಮ ವ್ಯಾನ್ ಬಂತು. ಆಯಿತು, ಹೊಂಟೀವಿ ನೋಡ್ರಿ. ಬೆಳಗ್ಗೆ ಬರೋವಾಗ ನೋಡ್ರಿ ಎಷ್ಟು ಫ್ರೆಶ್ ಇರ್ತದೆ ಫೇಸ್. ಇವಾಗ ಹೋಗುವಾಗ ಫುಲ್ ಟಯರ್ಡ್. ಹುಡುಗರು ಭೀ ನೋಡ್ರಿ ಒಂದು ಸ್ವಲ್ಪ ಮಕ್ಕೊಂಡಿರ್ತಾವ, ಒಂದು ಸ್ವಲ್ಪ ಆಟ ಆಡ್ಕೋತಾ ಇರ್ತಾವ. ಮನೆಗೆ ಭೀ ಬಂದ್ವಿ, ರೀಚ್ ಆದ್ವಿ ಅಂತೂ ಇಂತೂ. ಏನೇನು ಇಬ್ಬಿ ಬಂದಿ ಟ್ಯೂಷನಾ? ಹಾಂ, ಯಾವಾಗ್ಲಂತ ಹೊಲತ್ತಿದ್ನಿ ಸ್ಕೂಲಿಗೆ?
ಸೊ ಇವಾಗ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಕುಂತೀನಿ ನೋಡ್ರಿ. ಇದು ಇತ್ತು ನಂದು ಫುಲ್ ಕಂಪ್ಲೀಟ್ ಡೇ ವ್ಲಾಗ್. ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಬಾಯ್. ಥ್ಯಾಂಕ್ ಯು.